ಆಕ್ಚುಲಿ ಪಿಂಪಲ್ಸ್ ಆಗ್ಬಿಟ್ಟಿದೆ ಅಂತ ಕ್ಯಾಮ್ರಾ ಮುಂದೆ ಬರ್ತಾ ಇದೆ. ಹುಷಾರಿಲ್ದಿರೋ ಕಾರಣ ನಾನು ಹೋಗಕ್ಕಾಗಿರ್ಲಿಲ್ಲ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಒಂದು ಬ್ಯೂಟಿ. ಹೇ ಸಿರಿ, ಹೇ ಸಿರಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಐ ಆಮ್ ಗೋಯಿಂಗ್ ಟು ಮೈ ನೇಟಿವ್. ಏನಾಯಿತು ಅಂದರೆ ರೀಸೆಂಟಾಗಿ ಜೂನ್ 13th, ಅಂದರೆ ಟುಡೇ ಈಸ್ 16th. ನಮ್ಮದು ಊರು ಪಕ್ಕ ಒಂದು ಡೋರ್ನಹಳ್ಳಿ ಅಂತ ಚರ್ಚ್ ಇದೆ. ಸೊ ಇಟ್ಸ್ ಎ ಕ್ವೈಟ್ ಬಿಗ್ ಚರ್ಚ್ ಆ್ಯಂಡ್ ಈವನ್ ಮೋಸ್ಟ್ ಆಫ್ ದ ಪೀಪಲ್ ತುಂಬ ಜನಕ್ಕೆ ಗೊತ್ತಿದೆ ಆ ಚರ್ಚು. ಆ ಚರ್ಚ್ದು 13th ಫೇರ್ ಆಯಿತು, ಅಂದರೆ ಜಾತ್ರೆ ನಡೀತು. ನನ್ನ ತಂಗಿ ಕೂಡ ನೇಟಿವಲ್ಲಿ ಇದ್ಲು, ಅವಳು ಕೂಡ ಫೋನ್ ಮಾಡಿದ್ಲು, ಅಕ್ಕ ಬನ್ನಿ ಜಾತ್ರೆಗೆ, ಏನು ಚರ್ಚ್ಗೆ ಹೋಗ್ಬಿಟ್ಟು ಬರೋಣ ಅಂತ. ಸೊ ನನಗೆ ಹುಷಾರಿಲ್ದಿರೋ ಕಾರಣ ನಾನು ಹೋಗೋಕ್ಕಾಗಿರಲಿಲ್ಲ. ಸೊ ನಾನಿವತ್ತು ಅನ್ಕೊತಾ ಇದ್ದೆ ಫಾರ್ ಎ ಚೇಂಜ್, ಆ್ಯಂಡ್ ನನಗೂ ನೇಚರ್ ಎಲ್ಲ ನೋಡ್ಬೇಕು ಅನಿಸ್ತಾ ಇತ್ತು. ಸೊ ಫಾರ್ ಎ ಚೇಂಜ್ ನಾನು ಯಾಕೆ ಇವತ್ತು ನನ್ನ ತಂಗಿಗೆ ಹೋಗಿ ಸರ್ಪ್ರೈಸ್ ಕೊಡಬಾರ್ದು ಅಂತ ಅನ್ಕೊತಾ ಇದ್ದೆ. ಬಟ್ ಅವಳಿಗೆ ಹಾಲಿಡೇಸ್ ನಡೀತಾ ಇದೆ. ಸೊ ಅವಳು ಮನೆಯಲ್ಲಿದ್ದಾಳೋ ಗೊತ್ತಿಲ್ಲ. ಸೊ ಫಸ್ಟ್ ನಾನು ಅವಳಿಗೆ ಕಾಲ್ ಮಾಡ್ತೀನಿ. ಇಂಡೈರೆಕ್ಟಾಗಿ ಅವಳ ಪ್ಲ್ಯಾನ್ಸ್ ಏನು ಅಂತೆಲ್ಲ ತಿಳ್ಕೊಂಡು ಅವಳು ಊರಲ್ಲಿದ್ದಾಳೆ, ನೇಟಿವಲ್ಲಿದ್ದಾಳೆ ಅಂತ ಗೊತ್ತಾದರೆ ಐಲ್ ಗೋ ಆ್ಯಂಡ್ ಸರ್ಪ್ರೈಸ್ ಹರ್ ಟುಡೇ. ಸೊ ಲೆಟ್ಸ್ ಸಿ ಅವಳಿಗೆ ಹೇಗೆ ಸರ್ಪ್ರೈಸ್ ಆಗ್ತಾಳೆ ಅಂತ. ಸೊ ಹಾಗೆ ನಾನು ಅವಳ ಜೊತೆ ಚರ್ಚಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಲೆಟ್ ಮೀ ಕಾಲ್ ಹರ್. ಇವಾಗ ನಾನು ಅವಳಿಗೆ ಕಾಲ್ ಮಾಡ್ತೀನಿ, ನೋಡೋಣ ಅವಳು ಊರಲ್ಲಿದ್ದಾಳೋ ಇಲ್ವೋ ಅಂತ ತಿಳ್ಕೊಳ್ಳೋಣ. ಬನ್ನಿ. ಐ ಆಮ್ ಕಾಲಿಂಗ್ ಹರ್ನು. ನಾನು ಇವಾಗ ಕಾಲ್ ಮಾಡ್ತಾಯಿದ್ದೀನಿ, ನೋಡೋಣ. ಐ ಪುಟ್ ಇನ್ ಲೌಡ್ ಸ್ಪೀಕರ್. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ರಿಸೀವ್ ಮಾಡಿಲ್ಲ. ಅವಳದೇ ಕಾಲ್ ಬರ್ತಾ ಇದೆ. ಹಲೋ, ಹೇಳಿ ಅಕ್ಕ. ಏನು ಮಾಡ್ತಿದ್ದೆ ಹರ್ಷಿತಾ? ಇವಾಗ ಸ್ನಾನ. 5 minutes later. ಮತ್ತೆ ಇವತ್ತು ಆರಾಮ ಮನೆಯಲ್ಲಿ ರೆಸ್ಟಾ? ಅಕ್ಕರ ಎಷ್ಟೇ ಬಾತ್ ಮಾಡಿದ್ವಿ, ಟೊಮೊಟೊ ಬಾತ್ನ ಎಲ್ಲ ತಿಂದ್ರು. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಮಲಿಕೊಳ್ಳೋದೆ. ಒಂದ್ ಪಿಕ್ಚರ್ ನೋಡ್ತಾ ಇದೀನಿ, ಯಾವ್ದೋ ಒಂದ್ ಲವರ್ ಅಂತ. ಅಕ್ಕ ಎಷ್ಟ್ ಚೆನ್ನಾಗೈತೆ ಗೊತ್ತಾ? ಹೌದಾ? ಯೂಟ್ಯೂಬ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾ ಇದೀನಿ. ಚೆನ್ನಾಗೈತೆ ಒಂಥರ ಅದು ಮೂವಿ. ಆದ್ರೆ ಫುಲ್ ಕೋಪ ಅವನಿಗೆ, ಅದ್ರಲ್ಲಿ ಅವಳು ಕೋಪ, ಅವನಿಗೂ ಕೋಪ. ಅದ್ರಲ್ಲಿ ಚೆನ್ನಾಗೈತೆ ಒಂಥರ. ಅರ್ಧ ನೋಡಿದೀನಿ, ಇನ್ನೂ ಅರ್ಧ ನೋಡು. ಸ್ನಾನ ಮಾಡ್ಬಿಟ್ಟು ಆರಾಮಾಗಿ ನೋಡು ಇವಾಗ. ಸರಿ ಅಕ್ಕ, ಆಯ್ತು. ಸರಿ, ಆಯ್ತು, ಮಾಡು, ರೆಸ್ಟ್ ಮಾಡಿ. ಬಾಯ್ ಬಾಯ್. ಸೊ ಒಂದಂತೂ ಗೊತ್ತಾಯಿತು, ಅವಳು ಎಲ್ಲೂ ಹೋಗ್ತಾ ಇಲ್ಲ, ಮನೇಲೇ ಇರ್ತಾಳೆ ಅಂತ. ಹಾಗಿದ್ರೆ ನಾನು ನನ್ನ ನೇಟಿವ್ಗೆ ಹೋಗಿ ಬರ್ತೀನಿ. ಸೊ ಹಾಗಿದ್ರೆ ನಾನು ನನ್ನ ನೇಟಿವ್ ಹೋಗಿ ಅವಳಿಗೆ ಸರ್ಪ್ರೈಸ್ ಮಾಡ್ತೀನಿ, ಠಾಣ್ ಅಂತ. ಸೊ ಐಲ್ ಗೆಟ್ ರೆಡಿ ಇನ್ ಸಮ್ ಟೈಮ್ ಆ್ಯಂಡ್ ಐ ಲೀವ್. 1 hour later. ಸೊ ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ನಾನು ಲಗೇಜ್ ಕೂಡ ಪ್ಯಾಕ್ ಮಾಡಿದ್ದೀನಿ. 1 ಡೇಗೆ ಮಾತ್ರ. ಯಾಕೆ 1 ಡೇಗೆ ಇಷ್ಟೊಂದು ಲಗೇಜ್ ಅಂತ ಕೇಳಿದ್ರೆ, ಅಫ್ಕೋರ್ಸ್ ಗರ್ಲ್ಸ್ ಲಗೇಜ್ ಅಂದರೆ ನಿಮಗೆ ಗೊತ್ತಿದೆ ಅಲ್ಲ, ಇಟ್ಸ್ ಅ ಎಕ್ಸ್ಕ್ಯೂಸ್. ಸೊ ನಾನು ಇವಾಗ ಹೊರಡ್ತಾ ಇದ್ದೀನಿ ಆ್ಯಂಡ್ ಅವಳಿಗೆ ಹೇಳಿಲ್ಲ ನಾನು ಬರ್ತಿದ್ದೀನಿ ಅಂತ. ನೋಡೋಣ ನಾನು ಅವಳನ್ನ ಸರ್ಪ್ರೈಸ್ ಮಾಡ್ತೀನೋ ಇಲ್ವೋ ಅಂತ. ಸೊ ನಾನು ಇದನ್ನೆಲ್ಲ ತೊಗೊಂಡೋಗಿ ನನ್ನ ಕಾರಲ್ಲಿ ಡಂಪ್ ಮಾಡಬೇಕು. ಸೊ ಇವಾಗ ನಾನು ಹೊರಡ್ತಾ ಇದ್ದೀನಿ, ಬನ್ನಿ. ಆನ್ ದ ವೇ ನಿಮಗೆ ಸೀನರೀಸ್ ಕೂಡ ತೋರಿಸ್ತೀನಿ. ಹಳ್ಳಿ ಅಲ್ವಾ, ಹಳ್ಳಿ ಸೀನರೀಸ್, ಹಳ್ಳಿ ನೇಚರ್ ಕೇಳಬೇಕಾ? ಇಟ್ ವಿಲ್ ಬಿ ಲೈಕ್ ವಾವ್.
ಆ್ಯಕ್ಚುಲಿ ಅವಳಿಗೆ ಕೇಕ್ಸ್ ಅಂದರೆ ತುಂಬ ಇಷ್ಟ. ಇಲ್ಲಿ ನಾನು ಆನ್ ದ ವೇ ಹೋಗ್ತಾ ಇರ್ಬೇಕಾದ್ರೆ ಬೇಕ್ರಿ ನೋಡಿದೆ, ನಂಗೆ ಅವಳೇ ನೆನಪಾದ್ಲು. ಸೊ ಅವಳಿಗೋಸ್ಕರ ಅಂತ ಒಂದು ಸ್ವೀಟ್ ಗೆಸ್ಚರ್ ಕೇಕ್ ತೊಗೊಂಡಿದ್ದೀನಿ ಅವಳಿಗೋಸ್ಕರ. ಸೊ ಐ ವಿಲ್ ಗಿವ್ ಇಟ್ ಟು ಹರ್. ಸೊ ರೋಡ್ ತುಂಬ ಅಂದವಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಸ್ವಲ್ಪ ಜಾಸ್ತಿ ವೆಹಿಕಲ್ಸ್ ಕೂಡ ಇವತ್ತಿದೆ. ಯಾಕೆ ಅಂದರೆ ಟುಡೇ ಸಂಡೇ. ಮುಂದೆ ಕಾಣಿಸ್ತಾ ಇಲ್ಲ, ಹಿಂದೆ ವೆಹಿಕಲ್ಸ್ ಬರ್ತಾ ಇದೆ. ಐ ಆಮ್ ನಾಟ್ ಓವರ್ಟೇಕಿಂಗ್ ಎನಿ ವೆಹಿಕಲ್ಸ್. ಸೊ ಆರಾಮಾಗಿ ಬಿಡ್ತಾ ಇದ್ದೀನಿ, ಲೆಟ್ ದೆಮ್ ಗೋ ಅಂತ. ಸೊ ಯು ಕ್ಯಾನ್ ಅಲ್ಲಿ ಸಿ ಎಷ್ಟು ವೆಹಿಕಲ್ಸ್ ಹೋಗ್ತಾ ಇದೆ ಅಂತ. ಆ್ಯಸ್ ಬ್ಯಾಂಗ್ಳೂರ್ ಪೀಪಲ್ ಎಲ್ಲ ಈ ಕಡೆಗೆ ಬರ್ತಾರೆ ವೀಕೆಂಡ್ಸ್, ಸಂಡೇ. ಸೊ ಸಂಡೇ ಇವತ್ತು ಈ ಕಡೆಯಿಂದ ಆ ಕಡೆಗೆ ಹೋಗೋರು ಇರ್ತಾರೆ, ಆ ಕಡೆಯಿಂದ ಈ ಕಡೆಗೆ ಹೋಗೋರು ಇರ್ತಾರೆ. ಸೊ ಇವತ್ತು ಸ್ವಲ್ಪ ವೆಹಿಕಲ್ಸ್ ಜಾಸ್ತಿನೇ ಇದೆ. ಆ್ಯಕ್ಚುಲಿ ಇವಾಗ ಏನಾಯಿತು ಗೊತ್ತಾ, ನಾನು ಡ್ರೈವ್ ಮಾಡ್ಕೊಂಡು ಬರ್ತಾಯಿದ್ದೆ. ಯಾರೋ ಇಬ್ಬರು ಪುಂಡು ಪೋಖ್ರಿಗಳು ಗಾಡಿ ಓಡಿಸ್ಕೊಂಡು ಬರ್ತಾಯಿದ್ರು, ಯಾವುದೋ ಒಂದು ಸ್ಪ್ಲೆಂಡರಲ್ಲಿ. ನನಗೇನು ಅನಿಸಿತ್ತು ಅಂದರೆ ಅವ್ರು ಹೇಗೆ ಆಡ್ತಾಯಿದ್ರು ಅಂದರೆ ಲಿಟ್ರಲಿ ಬೇಕಂತ ಮುಂದೆ ಹೋಗೋದು, ಸ್ಲೋ ಮಾಡೋದು ನಾನು ಬರೋ ತನಕ, ಆಮೇಲೆ ದೆನ್ ಅವ್ರ ಹಿಂದೆಯಿಂದ ತಿರ್ಗಾ ಓವರ್ಟೇಕ್ ಮಾಡೋದು, ಅವ್ರನ್ನ ಹಿಡಿಯೋದು, ತಿರ್ಗಾ ಮುಂದೆ ಹೋಗೋದು, ಸ್ಲೋ ಮಾಡೋದು ನಾನು ಬರಲಿ ಅಂತ. ಇಂಥ ಪುಂಡ್ಪೋಖ್ರಿಗಳಿದ್ದಾರೆ ಅಂದರೆ ಹುಡುಗಿರುಗಳು ಒಬ್ಬೊಬ್ಬರೇ ಕಾರ್ ಓಡಿಸ್ಕೊಂಡು ಹೋಗೋಕ್ಕೂ ಲೈಕ್ ತುಂಬ ಕಷ್ಟ ಆಗಿಬಿಟ್ಟಿದೆ. ಸೊ ನನಗೆ ನನ್ನ ಊರಾಗಿರೋದ್ರಿಂದ ಸೊ ನನಗೆ ಹೇಗಂತ ಗೊತ್ತಿದೆ, ನನಗೆ ಇಲ್ಲಿ ಜನಗಳು ಎಲ್ಲ ಗೊತ್ತಿದ್ದಾರೆ. ಸೊ ಆ ಧೈರ್ಯದಿಂದ ಅಫ್ಕೋರ್ಸ್ ನಾನು ಕೂಡ ನೈಟ್ ಟೈಮಲ್ಲೆಲ್ಲ ಡ್ರೈವ್ ಮಾಡ್ಕೊಂಡು ಹೋಗೋಕೆ ಆಗಲ್ಲ ಇಂಥವ್ರು ಇರೋದ್ರಿಂದ. ಸೊ ಆ ಡೇ ಟೈಮಲ್ಲಿ ನಾನು ಧೈರ್ಯವಾಗಿ ಓಡಾಡ್ಬೋದು. ಬಿಕಾಸ್ ನಾನು ತುಂಬ ಸತಿ ಆ್ಯಂಡ್ ಕೌಂಟ್ಲೆಸ್ ಟೈಮ್ಸ್ ನಾನು ಊರಿಗೆ ಓಡಾಡಿರೋದ್ರಿಂದ ನನಗೆ ಇಲ್ಲಿ ಚೆನ್ನಾಗಿ ಗೊತ್ತಿದ್ದಾರೆ. ಸೊ ಡೇ ಟೈಮಲ್ಲಿ ಏನು ಬೇಕಾದರೂ ಲೈಕ್ ಏನೂ ಆಗಲ್ಲ, ಸೊ ಸೇಫಾಗಿರ್ಬೋದು ಅಂತ. ಸೊ ಹುಡುಗಿರುಗಳು ನೀವುಗಳು ನನಗೂ ಅನ್ವಯಿಸುತ್ತೆ ಇದು. ಸೊ ಎಲ್ಲೂ ಲೈಕ್ ಹಳ್ಳಿ ಕಡೆ ಆಗಿರ್ಬೋದು ಅಥವಾ ಫಾರೆಸ್ಟ್ ಕಡೆ ಆಗಿರ್ಬೋದು, ಎಲ್ಲ ನಿರ್ಜನ ಪ್ರದೇಶದಲ್ಲಿ ಒಬ್ಬೊಬ್ಬರೇ ಹೋಗಕ್ಕೆ ಹೋಗ್ಬೇಡಿ ಡ್ರೈವ್ ಮಾಡಿಕೊಂಡು, ಅಥವಾ ಒಬ್ಬೊಬ್ಬರೇ ಕಾರಲ್ಲೆಲ್ಲ ಹೋಗಕ್ಕೆ ಹೋಗಬೇಡಿ. ಇಟ್ಸ್ ನಾಟ್ ಈವನ್ ಸೇಫ್. ಅದು ಸೇಫೇ ಅಲ್ಲ. ನನಗೆ ಇವಾಗ ಹೇಗೆ ಕೋಪ ಬರ್ತಾ ಇತ್ತು ಅಂದರೆ ಲಿಟ್ರಲಿ ನಿಲ್ಲಿಸ್ಬಿಟ್ಟು ಎತ್ತೊಂದು ಬಾರಿಸ್ಬಿಡೋಣ ಅನ್ನೋ ಥರ ಕೋಪ ಬರ್ತಾ ಇತ್ತು. ದೆನ್ ಐ ವಾಸ್ ಲೈಕ್ ಒಂದು ಜಂಕ್ಷನ್ ನಾನು ರೈಟ್ ತೊಗೊಂಡೆ, ಅವರು ಸ್ಟ್ರೇಟ್ ಹೋದರು, ಅದಕ್ಕೆ ಸುಮ್ಮನೆ ಆದೆ. ಇಲ್ಲ ಅಂತಂದರೆ ಐ ವುಡ್ ಹ್ಯಾವ್ ಸೀರಿಯಸ್ಲಿ ಸ್ಟಾಪ್ಡ್ ಆ್ಯಂಡ್ ಐ ವುಡ್ ಹ್ಯಾವ್ ಸೀರಿಯಸ್ಲಿ ಸ್ಲ್ಯಾಪ್ ದಮ್. ಸೀರಿಯಸ್ಲಿ ಏನೋ ಒಂದು ಮಾಡಿರ್ತಿದ್ದೆ ನಾನು. ಎಷ್ಟು ಒಂದು ಕ್ಷಣಕ್ಕೆ ಹೇಗೆ ಅನ್ಸ್ಬಿಡುತ್ತೆ ಅಂದರೆ, ಏನು ಹುಡುಗಿರು ಒಬ್ಬೊಬ್ಬರೇ ಓಡಾಡೋಕ್ಕೆ ಆಗಲ್ವಾ ಅಂತ. ಅಫ್ಕೋರ್ಸ್ ಇವಾಗಿಂದ ಇದರಲ್ಲಿ ಹುಡುಗಿರು ನಿಜವಾಗ್ಲೂ ಜನ ಇಲ್ದಿರೋ ಪ್ರದೇಶದಲ್ಲಿ ಒಬ್ಬೊಬ್ಬರೇ ಅಥವಾ ಹಳ್ಳಿಗಳಲ್ಲಿ ಇದೆಲ್ಲ ಒಬ್ಬೊಬ್ಬರೇ ಎಲ್ಲೂ ಓಡಾಡೋಕ್ಕಂತೂ ಆಗೋದೇ ಇಲ್ಲ. ಸೊ ಗರ್ಲ್ಸ್ ಬಿ ಸೇಫ್. ಎಲ್ಲೇ ಹೋದರೂ ಮೇಕ್ ಶ್ಯೂರ್ ದಟ್ ಯು ಆರ್ ಸೇಫ್. ಆ್ಯಂಡ್ ನಿಮ್ಮ ಜೊತೆ ಯಾರಾದರೂ ಬಾಡಿಗಾರ್ಡ್ನ ಕರ್ಕೊಂಡೋಗಿ, ಅಥವಾ ನಿಮ್ಮ ಬಾಯ್ ಫ್ರೆಂಡ್ಸ್ ಅಥವಾ ಯಾರಾದರೂ ಒಬ್ಬರನ್ನ ಲೈಕ್ ಹುಡುಗರುಗಳನ್ನ ಸೇಫಾಗಿ ಲೈಕ್ ನಿಮ್ಮ ಜೊತೆ ಸೇಫ್ ಮಾಡ್ಕೊಳಕ್ಕೆ ಕರ್ಕೊಂಡೋಗಿ. ಸೊ ಅಷ್ಟೇ. ಸೊ ಐ ಫೆಲ್ಟ್ ದಟ್ ನಿಮಗೆ ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳಿದೆ. ಆ್ಯಂಡ್ ಟ್ರಾಫಿಕ್ ಎಷ್ಟು ಮಟ್ಟಿಗಿದೆ ಅಂದರೆ, ನಾನು ಇವಾಗ ನನ್ನದು ನೇಟಿವ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಹೋಗ್ತಾ ಒಂದು ಸಾಗರಕಟ್ಟೆ ಅಂತ ಸಿಗುತ್ತೆ, ನೀರು ತುಂಬ ಚೆನ್ನಾಗಿದೆ, ಲೈಕ್ ಬ್ಯಾಕ್ ವಾಟರ್ಸ್. ಸೊ ಇವಾಗ ತೋರಿಸ್ತೆ ನೋಡಿ ಎಷ್ಟು ವೆಹಿಕಲ್ಸ್ ಪಾಟ್ ಪಾಟ್ ಫಾಟ್ 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 ಅಂತ ಬರ್ತಾ ಇರುತ್ತೆ ಅಂತ. ಸಿ ಐ ಗಾಟ್ ಇವನ್ ಓವರ್ಟೇಕ್. ಗಮರಾಜಕ್ಕೆ ಸುಸ್ವಾಗತ. ಇವಾಗ ಓವರ್ಟೇಕ್ ಮಾಡೋದು ಸ್ವಲ್ಪ ಕಷ್ಟ ಇದೆ, ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ವೆಹಿಕಲ್ಸ್ ಬರ್ತಾ ಇದೆ. ಆದರೂ ನಾವು ಬಿಡೋದಿಲ್ಲ. ಒಬ್ಬರು ಓವರ್ಟೇಕ್ ಲೈಕ್ ಮುಂದೆ ಹೋದಾಗ ಲೈಕ್ ವಿ ಕ್ಯಾನ್ ಆಲ್ಸೋ ಡೂ. ಅವರು ಸ್ಟನ್ನಾಗಿ ಒಂದೇ ವೇಯಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಇಷ್ಟು ಸ್ಲೋ ಆಗಿ ಹೋಗ್ತಿದ್ರೆ ಅಷ್ಟು ಗ್ಯಾಪ್ ಇದೆ. ಅಣ್ಣ ಹೋಗಣ್ಣ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಒಂದು ಬ್ಯೂಟಿಫುಲ್ ಹೊಳೆ. ದಿಸ್ ಇಸ್ ಅ ಸಾಗರ್
ಕಾಣಿಸ್ತಾ ಇದೆ. ಸೈಡಲ್ಲೇ ಹೋಗ್ತಿದ್ದೀನಿ, ಮುಂದೆ ಇರೋರು ಯಾಕೋ ಬಿಡ್ತಾ ಇಲ್ಲ ನಾನು ಹೋಗ್ತೀನಿ ಬಿಡೋಣ. ಎಸ್, ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫಿಲ್ ಆಗಿದೆ ಅಲ್ಲ ವಾಟರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಬ್ಯೂಟಿ. ಅಲ್ಲಿ ತೋರಿಸಿದ್ನಲ್ಲ ನೋಡಿ, ಅಲ್ಲೆಲ್ಲ ಹೋಗಿ ಕುತ್ಕೊಂಡು ಲೈಕ್ ಯೂಶಲಿ ಯೂತ್ಸ್ ಎಲ್ಲ ಹೋಗಿ ಅಲ್ಲಿ ಕುತ್ಕೊಂಡು ಆರಾಮಾಗಿ ಫೋಟೋಶೂಟ್ ಮಾಡ್ಕೊತಾರೆ. ಅಲ್ಲೆಲ್ಲ ಹೋಗಿ ಲೈಕ್ ಯೂಶಲಿ ಅಲ್ಲಿ ಹೋಗಿ ಜಾಸ್ತಿ ಹುಡುಗರುಗಳು ಹೋಗಿ ಜಾಸ್ತಿ ಡ್ರಿಂಕ್ ಮಾಡ್ಕೊಂಡು ಕುತ್ಕೊಳ್ಳೋದು ಜಾಸ್ತಿ. ಸೊ ಅದರಿಂದ ಸೊ ಅಲ್ಲಿ ಯಾರೇ ಹೋಗ್ಬೇಕಂದ್ರೂ ಲೈಕ್ ವಿತ್ ಫ್ರೆಂಡ್ಸ್ ಹೋಗ್ತಾರೆ, ಇಲ್ಲ ಫ್ಯಾಮಿಲೀಸ್ ಜೊತೆ ಹೋಗ್ತಾರೆ. ಈವನ್ ಗೋಯಿಂಗ್ ಗರ್ಲ್ಸ್ ಲೈಕ್ ಸಿಂಗಲ್ ಇಟ್ಸ್ ನಾಟ್ ಈವನ್ ಸೇಫ್ ದೇರ್, ಬಿಕಾಸ್ ಅಲ್ಲಿ ಹೋಗಿ ಹುಡುಗರುಗಳು ಕುತ್ಕೊಂಡಿರ್ತಾರೆ. ಸೊ ವಿ ಕಾಂಟ್ ರಿಸ್ಕ್ ಎನಿಥಿಂಗ್. ಆ್ಯಂಡ್ ಇವಾಗಂತೂ ನಾನು ತುಂಬ ಸಕ್ಕತ್ತಾಗಿರೋ ಸೀನರಿ ತೋರಿಸ್ತೀನಿ ಸೀರಿಯಸ್ಲಿ. ಇಲ್ಲಿ ಯಾಕೋ ಎಲ್ಲರೂ ನನ್ನನ್ನೇ ಹಿಡ್ಕೊಂಡು ನೋಡ್ತಾ ಇದ್ದಾರೆ. ನಂಗೆ ಯಾಕೋ ಡಬಲ್ ದೃಷ್ಟಿ ಬಿಟ್ಟು ಇಟ್ಕೊಂಬರ್ಬೇಕಾಗಿತ್ತಾ ಅನಿಸ್ತಾ ಇದೆ. ಅಫ್ಕೋರ್ಸ್ ನೋಡ್ತಾರೆ, ಕಣ್ಣಿರೋದೇನಕ್ಕೆ, ನೋಡೋದಕ್ಕೆ ತಾನೇ. ಸೊ ಇಟ್ಸ್ ಓಕೆ. ತುಂಬ ಟ್ರಾಫಿಕ್ ಇದೆ, ತುಂಬ ಕಂಜೆಸ್ಟಿವ್ ರೋಡ್ ಕೂಡ ಇದೆ. ಆ್ಯಂಡ್ ಏನಂದರೆ ಎಲ್ಲ ಈ ಶಾರ್ಟ್ಕಟ್ನ ಯೂಸ್ ಮಾಡೋದ್ರಿಂದ ಈ ರೋಡ್ಸಲ್ಲಿ ಆಡಿ ಕಾರ್ನು ನೋಡ್ಬೋದು, ಬೆನ್ಸ್ ಕಾರ್ನು ನೋಡ್ಬೋದು, ಸ್ವಿಫ್ಟು ನೋಡ್ಬೋದು, ಡಿಸೈರ್ನು ನೋಡ್ಬೋದು, ಬ್ರೆಝಾನು ನೋಡ್ಬೋದು, ಹೋಂಡಾ ಸಿಟಿನೂ ನೋಡ್ಬೋದು, ವರ್ನೋನು ನೋಡ್ಬೋದು. ಆ್ಯಂಡ್ ಏನೇನೋ ಇನ್ನೂ ತುಂಬ ಕಾರ್ಸ್, ಎಲ್ಲ ಥರ ಕಾರ್ಸ್ನು ನೋಡ್ಬೋದು. ಸ್ಪ್ಲೆಂಡರ್ನು ನೋಡ್ಬೋದು, ಪಲ್ಸರ್ನು ನೋಡ್ಬೋದು, ಆ್ಯಂಡ್ ಡ್ಯೂಕ್ನು ನೋಡ್ಬೋದು, ಏನೇನೋ KTMನು ನೋಡ್ಬೋದು. ಸೊ ಎಲ್ಲ ಥರ ವೆಹಿಕಲ್ಸ್ ನೋಡ್ಬೋದು. ಸೊ ಗೈಸ್, ಫೈನಲಿ ನಾನು ನನ್ನೂರಿಗೆ ಬಂದೆ. ಇದು ಬಸ್ ಸ್ಟಾಪ್ ಗೈಸ್. ಈ ಮರ, ದಿಸ್ ಇಸ್ ದ ಬಸ್ ಸ್ಟಾಪ್ ನಮ್ಮೂರಲ್ಲಿ. ಲೈಕ್ ನಮ್ಮ ಸಿಟೀಸಲ್ಲಿ ಹೇಗೆ ಒಂದು ಬಸ್ ಸ್ಟಾಪ್ ಇರುತ್ತೆ, ಆ ಥರ ಆ ಮರದ ಹತ್ರ ಬಂದು ಬಸ್ ನಿಲ್ಲಿಸುತ್ತೆ. ಸೊ ಅಲ್ಲಿ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಳ್ಬೇಕು. ನನಗೆ ಫುಲ್ ಪಕ್ಕ ನಮ್ಮೂರಿಗೆ ಬಂದಿದ್ದು ಫೀಲ್ ಆಗ್ತಾ ಇದೆ, ಬಿಕಾಸ್ ಹಸುಗಳು ಕಾಣಿಸ್ತಾ ಇದೆ, ಹಸು ಮೇಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಎತ್ತಿನ ಗಾಡಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾನು ತುಂಬ ದಿನಾನೇ ಆಗಿತ್ತು ಊರಿಗೆ ಬಂದು. ಫೈನಲಿ ಐ ಆಮ್ ನೀಟ್ ಯು ಪಾಸ್ ನೀಟ್ ಯು. ಓ, ಇಲ್ಲೊಂದು ಕಾರ್ ಬಂತು. ಸೊ ಹೌ ಟು ಡೀಲ್ ವಿತ್ ದಿಸ್? ಸೊ ಲೆಟ್ಸ್ ಸಿ ಹೌ ಟು ಡೀಲ್ ವಿತ್ ದಿಸ್, how to deal with this. You know, I'm a pro driver. What? Bro, what are you talking about, man? ಸೊ ನೋಡಿ, ಎಲ್ಲ ಹಸುಗಳೆಲ್ಲ ಮೇಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೊಂದು ಆಂಟಿ ಹೋಗ್ತಾ ಇದ್ದಾರೆ, ಆ ಕಡೆ ಕಾರ್ ಬರ್ತಾ ಇದೆ. ಪಕ್ಕ ನೇಟಿವ್ ಫೀಲ್ ನನಗೆ. ಆಂಟಿ ನೋಡಿ ಕಸ ಗುಡಿಸ್ತಾ ಇದ್ದಾರೆ. ಆ್ಯಂಡ್ ಗೈಸ್, ನಾನು ಮನೆ ಹತ್ರ ಬಂದೆ. ಮನೆ ಹತ್ರ ಹೋಗ್ತಾ ಇದ್ದೀನಿ. ನೋಡೋಣ ಆಚೆ ಇರ್ತಾರ. ಒಬ್ವಿಯಸ್ಲಿ ಈ ಟೈಮಲ್ಲಿ ಆಚೆ ಇಲ್ಲ, ಇಟ್ಸ್ ಸ್ಟಿಲ್ 3:45. ಸೊ ಇನ್ನೂ ಹಾಲು ಕರಿಯೋ ಟೈಮ್ ಆಗಿಲ್ಲ. ಸೊ ಅವಳು ಮನೆ ಒಳಗೇ ಇರ್ತಾಳೆ. ಸೊ ನೋಡ್ತಾಳೆ. ಮನೆ ಡೋರ್ ಓಪನ್ ಆಗಿದೆ. ಮನೆ ಡೋರ್ ಓಪನ್ ಆಗಿದೆ. I'll go now. ಬಟ್ ಅವಳನ್ನ ಆಚೆ ಇರಲಿಲ್ಲ, ನಾನು ನೋಡಿಲ್ಲ. ಬಟ್ ಲೆಟ್ಸ್ ಗೋ and surprise her now. ಸಸ್ಪೆನ್ಸ್ ಹೆಂಗನ್ಸ್ತು? ತಗೋ, ನಿನ್ ಕೇಕ್ ಇಷ್ಟ ಆಯ್ತು, ಕೇಕ್ ತಂದಿದ್ದೀನಿ. ಸರ್ಪ್ರೈಸ್ ಆಯ್ತಾ? A few moments later. ಸೊ ಹರ್ಷಿತ ನಾ ಸರ್ಪ್ರೈಸ್ ಕೊಟ್ಟಿದ್ದು ಹೇಗನ್ಸ್ತು?
ಅವಳು ಆಕ್ಚುಲಿ ಪಿಂಪಲ್ಸ್ ಆಗ್ಬಿಟ್ಟಿದೆ ಅಂತ ಕ್ಯಾಮ್ರಾ ಮುಂದೆನೆ ಬರ್ತಾರೆ, ಬಟ್ ಶಿ ಇಸ್ ಲುಕಿಂಗ್ ವೆರಿ ಪ್ರಿಟಿ. ನೀನೇ ನೋಡ್ಕೋ ಅವ್ಳು ಹೇಗೆ ಅನಿಸ್ತು ನನಗೆ ಸರ್ಪ್ರೈಸ್ ಮಾಡಿದ್ದು? ಚೆನ್ನಾಗಿತ್ತು. ಹೌದಾ? ಶಾಕಿಂಗ್ ಆಗೈತಾ? ನಾವಿಬ್ರು ನಾನು ಅಮ್ಮ ಮಾತಾಡ್ತಿದ್ವಿ, ನೀವು ಹಿಂದ್ಗಡೆಯಿಂದ ಬಂದು ಶಾಕ್ ಕೊಟ್ಬಿಟ್ರಲ್ಲ. ಬೇಕಂತ ಸರ್ಪ್ರೈಸ್ ಮಾಡ್ಬೇಕಂತಾನೆ ಬಂದಿದ್ದು. ಆ್ಯಂಡ್ ಗೈಸ್, ಇದು ಯಾತ್ರದಲ್ಲಿ ಚರ್ಚ್ ಇದೆ, ಅದು ಫೇರ್ ಆಗಿತ್ತು, ಒಂದು ಜಾತ್ರೆ ನಡೆದಿತ್ತು ಅಂತ ಹೇಳಿದ್ನಲ್ಲ. ಇವಾಗ ಸುಮ್ಮನೆ ನಾವು ಕ್ಯಾಂಡಲ್ ಹಚ್ಚೋಣ ಅಂತ ಚರ್ಚಿಗೆ ಹೋಗ್ತಾ ಇದೀವಿ. ಸುಮ್ಮನೆ ಅಂದ್ರೆ ದೇವರಿಗೆ ಪ್ರೇ ಮಾಡೋಣ, ಲೈಕ್ ಒಂದು ಕ್ಯಾಂಡಲ್ ಹಚ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ಹರ್ಷಿತಾ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಆ್ಯಂಡ್ ಹರ್ಷಿತಾ ಇವತ್ತು ನನಗೋಸ್ಕರ ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಚಾಪ್ಸ್ ಎಲ್ಲ ಮಾಡ್ಕೊಡ್ತಾ ಇದ್ದಾಳೆ ಫಾರ್ ಡಿನ್ನರ್. ಶಿ ಇಸ್ ಸೋ ಸ್ವೀಟ್ ಆ್ಯಂಡ್ ಶಿ ಇಸ್ ವೆರಿ ಗುಡ್ ಎಟ್ ಕುಕಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು. ಸೊ ನನಗಿವತ್ತು ಅವಳ ಕೈ ರುಚಿ ಆಫ್ಟರ್ ತುಂಬ ಸತಿ ತಿಂದಿದ್ದೀನಿ, ಬಟ್ ತುಂಬ ದಿನ ಆದಮೇಲೆ ಅವಳ ಕೈ ರುಚಿ ತಿಂತಾ ಇದ್ದೀನಿ. ನಾನು ಊರಿಗೆ ಬಂದರೆ ತುಂಬ ದಿನ ಆಗೋಗಿತ್ತು. ಸೊ ವಿ ಆರ್ ಗೋಯಿಂಗ್ ಟು ಚರ್ಚ್. ಬನ್ನಿ ತೋರಿಸ್ತೀನಿ ಚರ್ಚ್ನ. ಆಲ್ರೆಡಿ ನಾನು ಮುಂಚೆನೇ ಚರ್ಚ್ ವಿಡಿಯೋ ಮಾಡಿದ್ದೀನಿ, ಇವತ್ತೊಂದು ಮಾಡ್ತೀರಾ, ಬಟ್ ಸುಮ್ಮನೆ ನಾನು ಹೊರಗಡೆಯಿಂದ ತೋರಿಸ್ತೀನಿ ಅಷ್ಟೇ. ಬಾ, ಯಾಕೆ ಅವ್ರು ಸಿಟ್ಕೊಳ್ತಾರೆ ನೋಡಿ. ದಿಸ್ ಇಸ್ ಹರ್ಷಿತಾ. ಸೊ ಇನ್ನೂ ಸ್ವಲ್ಪ ಶಾಪ್ಸ್ ಎಲ್ಲ ಇದೆ, ಬಟ್ ಆಲ್ಮೋಸ್ಟ್ ಎಲ್ಲ ತೆಗ್ದುಬಿಟ್ಟಿದ್ದಾರೆ. ಎಂಡಿಂಗ್ ಇದಕ್ಕೆ ಬಂದಿದೆ. ಆ ಥರ ಬೇಡ, ಲೂಸ್ ಇಲ್ವಾ? ಎರಡು ಇಷ್ಟೊಂದು ಕಾಲ ಇಟ್ಕೊಂಡು ನಾವೇನು ಮಾಡಿ? ಸೊ ಫೈನಲಿ ಹರ್ಷಿತಾ ನನಗೋಸ್ಕರ ಏನು ಹರ್ಷಿತಾ ಇದು ಚಿಕನ್ ಪಲಾವ್ ಮತ್ತು ಚಿಕನ್ ಚಾಪ್ಸ್ನ ಪ್ರಿಪೇರ್ ಮಾಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಮ್ಮ ಸಿಂಗರ್ ಇನ್ನ ಸಾಂಗ್ ಆಡ್ತಾರೆ ಇದ್ದಾರೆ. ಪಾಪ ಇದು ಕೇಳಿಸ್ಕೊಂತ ಇದೆ. ಕ್ಯೂಟ್ ನೀನು ಸಿರಿ ಹೇ ಸಿರಿ ಕಣ್ ಬಿಟ್ಕೊಂಡು ನೋಡೋದ್ ಬಿಟ್ಟು ಇನ್ನೇನು ಮಾಡೋಣ. ಇದು ಹೇ ಸಿರಿ ಅಂದ್ರೆ ಅನ್ಬೇಕು. ಸೊ ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಟೇಕ್ ಕೇರ್ ಎವ್ರಿ ಒನ್. ಬಾಯ್ ಟಾಟಾ.